ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಪಂಡಿತ್ ಜಿ ಜೊತೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಬೇಕು ಅಂದರೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಲಿಕ್ಕೆ ಅವಕಾಶವಿದೆ. ಇನ್ನು ನಾವು ಕ್ಲಾಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಂಡಿತ್ ಜಿ ಅವರು ನಾವೇನಾದರೂ ಜ್ಯೋತಿಷ್ಯ ಕಲಿಬೇಕು ಅನ್ನೋದಾದರೆ ಇಂಟ್ರೆಸ್ಟ್ ಇರೋರಿಗೆ ಖಂಡಿತವಾಗಿಯೂ ಒಂದು ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದುವರೆಗೂ 65,000 ವಿದ್ಯಾರ್ಥಿಗಳಿಗೆ ಅವರು ಜ್ಯೋತಿಷ್ಯ ಶಾಸ್ತ್ರವಾಗಿರ್ಬೋದು ಮತ್ತು ವಾಸ್ತುಶಾಸ್ತ್ರವಾಗಿರ್ಬೋದು ಹೇಳ್ಕೊಟ್ಟಿದ್ದಾರೆ. ಹಾಗಿದ್ರೆ ನಿಮ್ಮಲ್ಲಿಯೂ ಕೂಡ ಈ ಇಂಟ್ರೆಸ್ಟ್ ಇದೆ, ನಾನು ನನ್ನ ಭವಿಷ್ಯವನ್ನು ನಾನೇ ತಿಳ್ಕೊಳ್ಬೇಕು, ಜ್ಯೋತಿಷ್ಯವನ್ನು ಬೇರೆ ಯಾರ ಹತ್ರನೂ ಹೋಗಿ ತಿಳ್ಕೊಳ್ಳೋದು ಬದಲಾಗಿ ನಾನೇ ನೋಡ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ಕ್ಲಾಸಸ್ಗೆ ನೀವು ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಹಾಗಿದ್ರೆ ಈ ಕ್ಲಾಸಸ್ನ ಕುರಿತಾಗಿ ಡೀಟೇಲ್ ಇನ್ಫಾರ್ಮೇಷನ್ನ ಪಂಡಿತ್ ಜಿ ಅವರು ಕೊಡ್ತಾರೆ. ಪಂಡಿತ್ ಜಿ, ಇವಾಗ ತಾನೇ ನಾವು ಒಬ್ಬರ ಹತ್ರ ಮಾತಾಡ್ತಾ ಇದ್ವಿ, ಸಾಲ ಅಂತ ಹೇಳಿದ್ರು. ನಮ್ಮ ಕೈಲಿ ಏನಿಲ್ಲ, ನಾವು ಪಂಡಿತ್ ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರಿಗೆ ಹತ್ರ ಏನೋ ಶಕ್ತಿ ಇದೆ, ಒಂದು ಹೋಮ ಪೂಜೆ ಮಾಡಿಸಿದ ತಕ್ಷಣ ಸಾಲ ತೀರ್ಬಿಡುತ್ತೆ, ಈ ರೀತಿ ಮೂಢನಂಬಿಕೆಯಿಂದ ಈ ಜ್ಯೋತಿಷ್ಯ ಹೋಗಿದೆ. ಹೌದು, ಯಾವಾಗ ಕಷ್ಟ ತೀರುತ್ತೆ ಅನ್ನೋದು ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳುತ್ತೆ. ಕಷ್ಟ ಬರೋ ಟೈಮು ಹೇಳುತ್ತೆ, ಹೋಗೋ ಟೈಮು ಹೇಳುತ್ತೆ. ಯಾವಾಗ ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ನಾವು ಅರ್ಥ ಮಾಡ್ಕೊಳ್ತೀವಿ, ಅದರ ಪ್ರಕಾರ ನಾವು ಹೆಜ್ಜೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಆ ಜಾಗ ಗೊತ್ತಿಲ್ಲ ಅಂತಂದರೆ ಏನು ಮಾಡ್ತೀವಿ? ಇವತ್ತೇನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ? ಗೂಗಲ್ಗೆ ಹೋಗಿ ನಾವು GPS ಅಂತ ಇದೆ ಅಲ್ವಾ, ಅದು ರೂಟ್ ತೋರಿಸುತ್ತೆ. ಆ ರೂಟ್ ಪ್ರಕಾರ ಹೋದರೆ ಕರೆಕ್ಟಾಗಿ ಹೋಗ್ತೀವಿ. ನಮಗೆ ರೂಟೇ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ 10 ಜನ ಕೇಳ್ಕೊಂಡು ಹೋಗಬೇಕು. ಒಬ್ಬರೊಬ್ರು ಅವ್ರ ತಲೆಯಲ್ಲಿ ಇರ್ತಕ್ಕಂಥದ್ದು ಹೇಳ್ತಾರೆ, ಹೌದಾ ಅದಾ ಆ ಜಾಗನ, ಲೆಫ್ಟ್ ಹೋಗಿ ಅಂತಾರೆ. ಆ್ಯಕ್ಚುಲಿ ಅದು ಯಾವುದೋ ಬೇರೆ ಜಾಗಕ್ಕೆ ಕಳಿಸ್ತಾರೆ ಅವ್ರಿಗಿರೋ ಇಂಟೆಲಿಜೆನ್ಸು. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸ್ ನಮಗೆ ಕರೆಕ್ಟ್ ಡೈರೆಕ್ಷನ್ ಕೊಡುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಗ್ರಹಗಳು ನಮ್ಮನ್ನು ಕರೆಕ್ಟಾಗಿರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ತೋರಿಸುತ್ತೆ. ಆ ಗುಡ್ ಟೈಮ್ ಬ್ಯಾಡ್ ಟೈಮ್ನ ಕಲಿಬೇಕು ಅಂತಂದರೆ 15 ದಿವಸ ಸಾಕು. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಇವತ್ತಿನ ಮೂಢನಂಬಿಕೆಯಲ್ಲಿ, ಪ್ರತಿಯೊಬ್ಬರು ಡ್ರೆಸ್ ಹಾಕೊಂಡ್ಬಂದು ಕುತ್ಕೊಂಡು ಬೆಳಿಗ್ಗೆ ರಾಶಿ ಭವಿಷ್ಯ ಅಂತ ಹೇಳ್ತಾ ಇದ್ನಲ್ಲ, ರಾಶಿ ಭವಿಷ್ಯಕ್ಕೆ ಒಂದು ಭಾಳಷ್ಟು ಸಮಯದಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೀನಿ. 140 ಕೋಟಿ ಜನಸಂಖ್ಯೆ ಇದ್ದಾರೆ. 12 ರಾಶಿನೂ ಡಿವೈಡ್ ಮಾಡಿ ಎಷ್ಟು ಬಂತು? 12 ಕೋಟಿ. 12 ಕೋಟಿ ಒಂದು ರಾಶಿಲಿ ಇರ್ತಾರೆ ಅಂದರೆ ಇವತ್ತು ಏನು ಹೇಳಿರ್ತೀವೋ ಅದೇ ನಡೆಯುತ್ತಾ? 12 ಕೋಟಿ ಜನಕ್ಕೂ. 12 ಕೋಟಿ ಅಂದರೆ 2 ರಾಜ್ಯದ್ದು ಜನಸಂಖ್ಯೆ. ಕರ್ನಾಟಕನೂ ತೊಗೋಬೋದು, ಬೇಕಾದ್ರೆ ಕೇರಳನೂ ಆ್ಯಡ್ ಮಾಡ್ಕೊಂಡ್ರೆ, ಕೇರಳ ಬೇಡ ಆಂಧ್ರನೂ ಆ್ಯಡ್ ಮಾಡ್ಕೊಂಡ್ರೆ 2 ಸೇರ್ಕೊಂಡು 12-13 ಕೋಟಿ ಬರುತ್ತೆ. ಸೊ ಹಾಗಿದ್ದಾಗ ಅಷ್ಟು ಜನಕ್ಕೂ ಒಂದೇ ರೀತಿ ನಡೀತಕ್ಕಂಥ ಒಂದು ಗೊಡ್ಡು ಸಂಪ್ರದಾಯ ಅಂತ ಹೇಳ್ತೀನಿ. ಇದು ಗೊಡ್ಡು ಸಂಪ್ರದಾಯ. ಅನೇಕ ಯಾವುದೋ ಒಂದು ಟೈಮಲ್ಲಿ ಯಾರೋ ಒಬ್ಬರು ಸ್ಟಾರ್ಟಿಂಗ್ ಯಾವುದೋ TV ನೋಡಬೇಕಾದ್ರೆ ಅಲ್ಲಿಂದ ಪ್ರಾರಂಭವಾಗಿ ನಡ್ಕೊಂಡು ಬಂದು ಇವತ್ತು ಕೂಡ ಆ ಗೊಡ್ಡು ಸಂಪ್ರದಾಯ ನಡೀತಾ ಇದೆ. ಅದು ಮೂಢನಂಬಿಕೆಗೆ ಕಾರಣವಾಗಿದೆ. ಅದು ಗೊಡ್ಡು ಸಂಪ್ರದಾಯ ಪ್ಲಸ್ ಮೂಢನಂಬಿಕೆ. ಯಾಕೆ ಎಲ್ಲರಿಗೂ ಸೇಮ್ ಬರಲ್ಲ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವತ್ತು ರಾಶಿ ಭವಿಷ್ಯ ಅಂತ ಹೇಳಿ ಅನೇಕ ವಾಹಿನಿಗಳಲ್ಲಿ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು 20 ಚಾನಲ್ ಬೆಳಿಗ್ಗೆ ಹಾಕಿದ್ರೆ 20 ಚಾನಲ್ ಹೇಳ್ತಾರೆ. 20 ಚಾನಲಲ್ಲೂ ಮೇಷರಾಶಿಗೆ ಅದೇ ಹೇಳ್ತಾರಾ? ಮತ್ತೆ ಬೇರೆ ಡಿಫ್ರೆನ್ಸ್ ಆಯ್ತಲ್ಲ. ವಿಚಾರವಾದಿಗಳು ಅದನ್ನು ಯೋಚನೆ ಮಾಡ್ತಾರೆ. ಯಾಕೆಂದರೆ ನಿಮಗೆ ಒಂದು ಕಾಯಿಲೆ ಬಂದಿದೆ, ಕಾಲರಾ ಅಥವಾ ಟೈಫಾಯ್ಡ್ ಬಂದಿದೆ ಅಂದರೆ 10 ಡಾಕ್ಟರ್ ಹತ್ರ ಹೋದ್ರು ನಿಮ್ಗೆ ಟೈಫಾಯ್ಡ್ ಬಂದಿದೆ ಅಂತಲೇ ಹೇಳ್ಬೇಕು. ಒಬ್ರೊಬ್ರು ಇಲ್ಲ ನಿಮ್ಗೆ ಟೈಫಾಯ್ಡ್ ಅಲ್ಲ ಇದು ಬೇರೆ 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 ಅಂತ ಇದ್ರೆ, ಒಪಿನಿಯನ್ ಚೇಂಜ್ ಆಗ್ತಾ ಇದ್ರೆ ಆ ಪೇಷಂಟು ಸತ್ತೋಗ್ಬಿಡ್ತಾನೆ.